ಅಂತರಪಟ ಅಂತರಪಟ. ನನ್ನ ಪಾಲಿಗೆ ಆರಾಧನಾ ಅದೃಷ್ಟ ಲಕ್ಷ್ಮಿ ಆಗ್ತಾಳೆ ಅಂತ ಅನ್ಕೊಂಡ್ರೆ ಶನಿ ತರ ಕಾಡ್ತಾ ಇದ್ದಾಳಲ್ಲ. ಕೈಗೆ ಬಂದು ದುಡ್ಡು ವಾಪಸ್ ಕೊಡಂಗೆ ಮಾಡ್ಬಿಟ್ಲು. ಅವಳು ಮಾತ್ರ ಅಷ್ಟು ದೊಡ್ಡ ಮನೆಯಲ್ಲಿ ಮೆರಿಬೋದು, ನಾವು ಈ ವಾಟರ್ಗಳಲ್ಲಿ ತಿನ್ನಕ್ಕೆ ಅನ್ನ ಇಲ್ಲದೆ ಕೊರಗಬೇಕಾ? ಅಲ್ಲ ಮಹೇಶ್ ಸರ್, ಈಗಿಂದೀಗ ನಮ್ಮ ಮನೆಗೆ ವಾಪಸ್ ಬನ್ನಿ. ಏನ ವಾಪಸ್ ಬರ್ಬೇಕಾ? ಯಾಕೆ? ಹೇಳ್ತೀನಿ, ಮೊದಲು ಬನ್ನಿ. ಯಾಕೆ ಬರಳಿದ್ಲು? ಅಣ್ಣ, ನನ್ನ ಎಲ್ಲ ಹತ್ತಿಸ್ಕೊಂಡು ಅಲ್ಲೇ ಇಳಿಸ್ಬಿಡು. ತಿರುಗ್ಸು ಗಾಡಿ, ತಿರುಗ್ಸು. ಬಹುಶಃ ಅವ್ರ ಮಾವ ದುಡ್ಡನ್ನ ಮತ್ತೆ ನಂಗೆ ವಾಪಸ್ ಕೊಡಕ್ಕೆ ಕರೆಸ್ತಾ ಇದ್ದಾರೋ ಏನೋ. ದೇವ್ರೆ, ಅಷ್ಟಾದ್ರೆ ಸಾಕು. ಏನ್ ಚಿನ್ನ ನಿನ್ ಗೋಳು? ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಪಚ್ಚು, ನನಗೆ ಆ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ. ಟಾರ್ಚರು. ಆ ಅಮ್ಮಂಗೆ ನನ್ ಕಂಡ್ರೇನೆ ಆಗಲ್ಲ, ಬರೀ ಕೆಲ್ಸ ಹೇಳ್ತಾಳೆ. ಆರಾಧನ ಒಬ್ಳೆ ಮಗಳು, ನನ್ನನ್ನ ಸಾಕಿದ್ದೀನಿ ಅನ್ನೋ ತರ ಆಡ್ತಾಳೆ. ನನ್ ಕೂತ್ರು ತಪ್ಪು, ನಿಂತ್ರು ತಪ್ಪು. ಅದಕ್ಕೆ ಆದಷ್ಟು ಬೇಗ ನನ್ನ ಮದ್ವೆ ಆಗಿ ಇಲ್ಲಿಂದ ಕರ್ಕೊಂಡೋಗು ಪಚ್ಚು, ಪ್ಲೀಸ್. ಅಷ್ಟೇನಾ? ನಾನು ನಿನ್ನ ಮದ್ವೆಗೆ ಕಾಯ್ತಾ ಇದ್ದೀನಿ ಚಿನ್ನ. ನೀನ್ ಯಾವಾಗ ನನ್ನ ಹೆಂಡತಿ ಆಗ್ತೀಯ ಅಂತ ದಿನ ಎಣಿಸ್ತಾ ಇದ್ದೀನಿ ನಾನು. ಅದೇ, ಆ ದಿನ ಯಾವಾಗ ಬರುತ್ತೆ? ನಿಂಗೆ ಸ್ವಲ್ಪ ದಿನ ಟೈಮ್ ಕೊಡು. ಆದಷ್ಟು ಬೇಗ ನಿನ್ನ ಆ ನರಕದಿಂದ ಸ್ವರ್ಗ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಭಗವಂತ. ಒಂದು ನಿಮಿಷ. ಹಲೋ, ಏನಾಗಿದೆ ಅಮ್ಮ ನಿನಗೆ? ಏನಕ್ಕೆ ಇಷ್ಟೊತ್ತಿಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ಯಾ ನಂಗೆ? ಸಿರಿ, ಎಲ್ಲೇ ಇದೆಯಾ ನೀನು? ಕ್ಲಾಸ್ಗೆ ಹೋಗಿಲ್ವೇನೆ? ಮಾತಾಡೆ, ನಿನ್ನೆ ಕೇಳ್ತಿರೋದು. ಕ್ಲಾಸಲ್ಲೇ ಇದ್ದೀನಿ ಅಮ್ಮ. ಏನಕ್ಕೆ ನೀನು ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ಇಡು ಫೋನ್ನ. ಏನ್ ಮಾಡ್ತಿದ್ದಾಳೆ ಇವಳು? ಯಾವನೋ ಇಷ್ಟೊಂದು ಗ್ರೀಟಿಂಗ್ಸು ಗಿಫ್ಟ್ಸು ಕೊಟ್ಟಿದ್ದಾನೆ. ಇದ್ರಲ್ಲೆಲ್ಲ ಏನೇನೋ ಬರ್ತಿದ್ದಾನೆ. ಓ, ಇವಳು 3 ಹೊತ್ತು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಇವನ್ ಜೊತೆಗೇನಾ? ಬಾಸ್, ನನ್ನ ಕಡೆಯಿಂದ ಇನ್ನೊಂದು ಹುಡುಗಿ ಫಿಕ್ಸು. ಆದಷ್ಟು ಬೇಗ ವೀಸಾ ಪಾಸ್ಪೋರ್ಟ್ನ ರೆಡಿ ಮಾಡ್ಕೊಂಬಿಡಿ. ನಾನು ಫೋನ್ ಮಾಡ್ತೀನಿ. ಯಾಕೆ ಪಚ್ಚು? ಯಾರಿಲ್ಲ, ಫ್ರೆಂಡು. ಕಾರತ್ತು. ದೇವ್ರೆ, ಮಹೇಶ್ ಸರ್ ಮಾತ್ರ ಒಡವೆನ ಕದ್ದಿಲ್ದೇ ಇರ್ಲಪ್ಪ. ಅವ್ರ ಆ ಥರ ಮಾಡಿಲ್ಲ ಅನ್ಕೋತೀನಿ. ಪ್ಲೀಸ್ ದೇವ್ರೆ. ರೀ, ಏನೇ ಬೆಳಗ್ಗೆಯಿಂದ ಒಡವೆ ಅಂತ ಬಾಯಿ ಬಡ್ಕೊಳ್ತಾ ಇದ್ರಿ. ನೀವೇ ಏನಾದರೂ? ಕಾಂಚನ, ಏನೇ ಇದು? ತಾಳಿ ಕಟ್ಟಿದ ಗಂಡನ ಮೇಲೆ ಅನುಮಾನ ನನಗೆ. ನೋಡು, ನಾನು ಎತ್ಕೊಂಡಿದ್ರೆ ಒಂದು ನೆಕ್ಲೆಸ್ ಎತ್ಕೊಳ್ತಾ ಇರಲಿಲ್ಲ, ಅಲ್ಲಿರೋ ಒಡವೆ ಎಲ್ಲ ತಗೊಂಡ್ಬಿಡ್ತಾ ಇದ್ದೆ. ಹೊಡೆದ್ರೆ ಆನೇನೆ ಹೊಡಿಬೇಕು ಅನ್ನೋ ಪಾಲಿಸಿ ನಂದು. ಯಾಕೆ ಮಗಳೇ ಹೋಗ್ತಾ ಇದ್ದವನು ವಾಪಸ್ ಕರೆದೆ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೀಗ್ರೆ. ಗೊತ್ತು ಗೊತ್ತು ಗೊತ್ತು, ನಾನ್ ದುಡ್ಡು ವಾಪಸ್ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಲ್ವಾ? ಅದನ್ನ ನಾನು ವಾಪಸ್ ಮತ್ತೆ ತಗೊಂಡು ಹೋಗ್ಬೇಕು ಅಂತ ಕರ್ಸಿದೀರ ಅಲ್ವಾ? ಬೀಗ್ರೆ, ನನಗೆ ದುಡ್ಡು ಬೇಡವೇ ಬೇಡ. ಮಹೇಶ್ ಸರ್, ವಿಷಯ ಅದಲ್ಲ. ನಮ್ಮ ಮನೇಲಿ ಒಂದು ಚಿಕ್ಕ ಒಡವೆ ಕಾಣಿಸ್ತಿಲ್ಲ. ನೀವು ಬಂದು ಹೋದ್ರಲ್ಲ,
ನೀವೇನಾದ್ರೂ ನೋಡಿದ್ರಾ ಅಂತ. ನೋಡಿದ್ನಲ್ಲ, ಒಡವೆ ಎಲ್ಲ ಇಲ್ಲೇ ಇಟ್ಟಿದ್ರಲ್ಲ. ಅಲ್ಲಲ್ಲ ಮಹೇಶ್ ಅವರೇ, ನೀವು ನೋಡಿದ್ರ ಅಂದ್ರೆ ನೋಡಿದ್ರ ಅಂತಲ್ಲ, ತಗೊಂಡ್ರ ಅಂತ. ಗಣಪತಿ ಮಾತಿನ ಮೇಲೆ ನಿಗಾ ಇರಲಿ. ಭಾವ, ನಾನೇನು ತಪ್ಪಾಗಿ ಕೇಳಲಿಲ್ಲ. ತಪ್ಪಾಗಿ ಏನಾದರೂ ಅವರು ತಗೊಂಡಿದ್ದಾರ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ಆ ಒಡವೆನ ನಾನು ತಗೊಂಡಿದ್ದೀನಿ ಅಂತ ನಿಮ್ಗೆ ಅನುಮಾನ? ಮಹೇಶ್ ದಯವಿಟ್ಟು ಆಗ ಅನ್ಕೋಬೇಡಿ, ನೀವು ತಗೊಂಡಿದ್ದೀರಾ ಅಂತ ಅಲ್ಲ. ಒಂದ್ಸಲ ಕೇಳೋಣ ಅಂತ ಕರೆಸಿದ್ದು, ಯಾಕೆ ಸುಮ್ಮನೆ ಅನುಮಾನ ಅಂತ. ಬಿಗ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವರೆಲ್ಲ ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನೋಡಿ, ನಾನು ಕಳ್ಳ ಅಲ್ಲ. ಒಡವೆನ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ದು ನಿಜ. ಯಾಕಂದ್ರೆ ನಾನು ಯಾವತ್ತೂ ಇಷ್ಟೊಂದು ಒಡವೆಗಳನ್ನ ನೋಡಿಲ್ಲ. ಹಾಗಂತ ನಾನು ಕಳ್ಳ ಅಲ್ಲ. ಸರಿ ಸರಿ, ನೀವು ಕಳ್ಳ ಅಲ್ಲ. ಆದ್ರೆ ಒಂದ್ಸಲ ಬ್ಯಾಗ್ ನೋಡಿ ಚೆಕ್ ಮಾಡ್ಬಿಟ್ರೆ ನಮ್ಮೆಲ್ಲರಿಗೂ ಸಮಾಧಾನ ಆಗುತ್ತೆ. ಏನ್ ಗಣಪತಿ ಬುದ್ಧಿ ಇಲ್ಲ, ನೀವೇನಾದ್ರೂ ಚೆಕ್ ಮಾಡ್ಕೊಳ್ಳಿ. ಏನಮ್ಮ ಇದು? ಯಾಕೆ ಇದನ್ನೆಲ್ಲ ಇಲ್ಲಿ ಬಿಸಾಕಿದ್ಯಾ? ಇದನ್ನೆಲ್ಲ ಯಾರು ಮುಟ್ಟಕ್ ಹೇಳಿದ್ ನಿನಗೆ? ಅಲ್ಲ, ನನ್ ಪರ್ಮಿಷನ್ ಇಲ್ದೆ ನನ್ ರೂಮಿಗೆ ಹೋಗಿ ಇದನ್ನೆಲ್ಲ ಏನು ತದ್ದೆ ನೀನು? ಹೇಳೆ, ಯಾರೇ ಅವನು? ಬೊಗಳೆ, ಇದನ್ನೆಲ್ಲ ಕೊಟ್ಟವನ್ ಯಾರು? ನಿನಗೇನಕ್ಕೆ ಹೇಳ್ಬೇಕು? ನನಗ್ ಯಾಕೆ ಹೇಳ್ಬೇಕಾ? ನೀನ್ ನನ್ ಹೆತ್ತಿರೋ ತಪ್ಪಿಗೆ ಕಣೆ. ನನಗ್ ಮೊದ್ಲಿಂದನೂ ಅನುಮಾನ ಇತ್ತು ಕಣೆ. ಎಷ್ಟೊತ್ತಿಗೂ ಫೋನಲ್ಲಿ ಹಲ್ ಕಿರ್ಕೊಂಡು ಮಾತಾಡ್ತಿದ್ಯಲ್ಲ, ಇಂಥದೇ ಏನೋ ಒಂದ್ ನಡೆಸ್ತಿದ್ಯಾ ಅಂತ ಅನ್ನಿಸ್ತಿತ್ತು. ಇನ್ನು ಓದೋ ವಯಸ್ಸು ಕಣೆ, ಇವಾಗ್ಲೇ ನಿನಗೆ ಈ ಲವ್ ಗಿವ್ ಎಲ್ಲ ಬೇಕಾ? ಮಾತಾಡೆ. ಸುಮ್ನೆ ಇರಮ್ಮ, ಯಾರು ಮಾಡದೇ ಇರೋ ತಪ್ಪೇನ್ ನಾನ್ ಮಾಡಿಲ್ಲ. ಹೌದು, ಲವ್ ಮಾಡ್ತಾ ಇದ್ದೀನಿ. ಏನಿವಾಗ? ನಿನಗೇನಿವಾಗ? ನನಗ್ ಏನಾ? ಇರು, ನಿನ್ನ ಮಾಡ್ತೀನಿ. ನನಗ್ ಏನಾ? ಲವ್ ಮಾಡೋ ವಯಸ್ಸನೇ ಇದು? ಟೈಮಲ್ಲಿ ಲವ್ ಮಾಡೋ ವಯಸ್ಸನೇ ಇದು? ಯಾಕೆ ರೇವತಿ ಬೆಳೆದಿರೋ ಮಗಳ ಮೇಲೆ ಕೈ ಮಾಡ್ತಿದೀಯಾ? ಏನ್ ಹೇಳಿ ಅಜ್ಜಿ, ಓದೋ ವಯಸ್ಸಲ್ಲಿ ಯಾವನ್ನೋ ಪ್ರೀತಿ ಮಾಡ್ತಿದ್ದಾಳೆ. ನೋಡಿ, ಈ ಅನಿಷ್ಟನೆಲ್ಲ ಆ ಹುಡುಗನೇ ಕೊಟ್ಟಿರೋದು. ಇಷ್ಟು ದಿನ ನನ್ನ ಕಣ್ಣಿಗೆ ಕಾಣದೇ ಇರೋ ತರ ಇವನ್ನೆಲ್ಲ ಬಚ್ಚಿಟ್ಟಿದ್ಲು. ಈ ಲವ್ಗೆ ಎಲ್ಲ ಬೇಕಾ ಇವಳಿಗೆ? ಸಾಕು, ಸುಮ್ಮನೆ ಇರಮ್ಮ. ನಾನೇನು ಮಹಾ ಅಪರಾಧ ಮಾಡಿರೋ ತರ ಆಡ್ಬೇಡ ನೀನು. ಮುಚ್ಚೆ ಬಾಯಿ. ನೋಡು, ನಿನ್ ಪಾಡಿಗೆ ನೀನು ಓದ್ಕೊಂಡು ಕಾಲೇಜಿಗೆ ಹೋಗಿ ಬಂದು ಮಾಡಿದ್ಯೋ ಸರಿ. ಲವ್ ಗಿವ್ ಅಂತ ಏನಾದ್ರೂ ಬಾಲ ಬಿಚ್ಚಿದ್ಯೋ ಕೈ ಕಾಲು ಮುರಿದು ಬಿಡ್ತೀನಿ. ನೀವು ಅಪ್ಪ ಮಗಳು ಏನೇ ಅಂದ್ರು ಅನಿಸ್ಕೊಂಡ್ ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂತ ಅನ್ಕೋಬೇಡ. ನಿನ್ನ ಹೆತ್ತೋಳ್ ನಾನು. ನೀನ್ ತಪ್ಪು ಮಾಡಿದಾಗ ಎರಡೆರಡು ಹೊಡೆದು ನಿನ್ನ ಸರಿಯಾದ ದಾರಿಗೆ ತರೋ ಅಧಿಕಾರ ನನಗಿದೆ. ನೋಡೆ, ಇನ್ನೊಂದ್ಸಲ ಹುಡುಗನ್ಗೆ ಫೋನು ಮೆಸೇಜು ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಈ ವಸ್ತುಗಳ ತರ ಅವನ್ ಮೇಲಿನ ಪ್ರೀತಿನೂ ಬೂದಿ ಆಗ್ಬೇಕು, ತಿಳಿತಾ? ಲವ್ ಮಾಡಿದೀನಿ, ಯಾವನ್ನೂ ಕೊಲೆ ಮಾಡಿಲ್ಲ ನಾನು. ಒಬ್ಬನ ಮದ್ವೆ ಆಗಿ ಅವನ್ ಸತ್ತೋದ ಅಂತ ಇನ್ನೊಬ್ನನ್ನ ಕಟ್ಕೊಂಡಿಲ್ಲ ನಾನು. ಫ್ರೆಂಡು ಅಂತ ಹೇಳಿ ಯಾವನ್ ಜೊತೆನೂ ಊರ್ ಸುತ್ತಿ ಪೊಲೀಸವ್ರ ಹತ್ರ ರೇಡು ಮಾಡಿಸ್ಕೊಂಡಿಲ್ಲ. ಸರಿ, ಬಾಯ್ ಮುಚ್ಚಮ್ಮ. ಇವತ್ತು ಇವ್ರಗಳ ಮುಂದೆ ನನಗೆ ಅವಮಾನ ಮಾಡ್ದೆ ಅಲ್ಲ, ಇದಕ್ಕೆ ಪ್ರತಿಕಾರ ತೀರ್ಸ್ಕೊಂಡಿಲ್ಲ ಅಂದ್ರೆ
ನನ್ನ ಹೆಸರು ಸಿರಿನೇ ಅಲ್ಲ. ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡಿದ್ಯಲ್ಲತ್ತ, ಹೆತ್ತ ತಾಯಿಯನ್ನೋ ಗೌರವನೂ ಇಲ್ಲದೆ ನೋಡು ಹೇಗ್ ಮಾತಾಡ್ತಾಳೆ. ಮಕ್ಕಳು ಹೀಗೇನೆ, ದೊಡ್ಡವರಾದ್ಮೇಲೆ ಹಾರಾಡೋದನ್ನ ಕಲಿತಾರೆ. ಅವ್ರನ್ನ ಹೊಡೆದು ಬಡ್ದು ತಿದ್ದಕ್ಕಾಗಲ್ಲ, ಸಮಾಧಾನವಾಗಿ ಹೇಳ್ಬೇಕು ಅಷ್ಟೆ. ಹೌದು ಕಣೆ, ನೀನ್ ಮೊದ್ಲು ಸಮಾಧಾನ ಮಾಡ್ಕೊ. ಮೊದ್ಲಿಂದನೂ ಅವಳು ನಿನ್ ಮಾತು ಕೇಳೋಳಲ್ಲ. ನೀನು ಮಹೇಶನ್ಗೆ ವಿಷಯ ಹೇಳು, ಅವನೇ ಅವಳಿಗೆ ಬುದ್ಧಿ ಕಲಿಸ್ತಾನೆ. ಏನ್ ಮಹೇಶ್ ಅವರೇ, ಹೇಗ್ ಬಂತು ಅಂದ್ರೆ ಏನ್ ಅರ್ಥ? ಅದಕ್ಕೇನಾದ್ರೂ ಜೀವ ಇದೆಯಾ? ಕುಟು ಕುಟು ಅಂತ ಓಡ್ ಬಂದು ನಿಮ್ ಬ್ಯಾಗ್ ಒಳಗಡೆ ಹೋಗಿ ಸೇರ್ಕೊಳಕ್ಕೆ? ಅದು ಅಲ್ದೆ ನಮ್ಮನೇಲಿ ಇದ್ದು ಬೇಜಾರಾಯ್ತು ಅಂತ ವಾಟಾರಕ್ಕೆ ಹೋಗ್ಬಿಟ್ಟು ಬರೋಣ, ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಅದೇನಾರ ಪ್ಲಾನ್ ಮಾಡ್ತಾ? ಏನ್ ಬೇಕ್ರೆ ಇದು? ಕೇಳಕ್ ಮೊದಲು ಕೊಡುವಂತ ವ್ಯಕ್ತಿ ನಾನು, ಕೇಳಿದ್ರು ಕೊಡ್ತಾ ಇದ್ದೆ. ಇಲ್ಲ ಬೀಗ್ರೆ, ನಿಜವಾಗ್ಲೂ ಆ ಬ್ಯಾಗಲ್ಲಿ ಹೆಂಗ್ ಬಂತ ನನಗೆ ಗೊತ್ತಿಲ್ಲ ಬೀಗ್ರೆ. ನಾನು ತಗೊಂಡಿಲ್ಲ ಬೀಗ್ರೆ. ನಿಮ್ಗೆ ಹೆಂಗ್ ಹೇಳೋದು? ನನ್ನ ತಾಯಿ ಮೇಲೆ ನಾನು ತಗೊಂಡಿಲ್ಲ ಬೀಗ್ರೆ. ಏನ್ ಸರ್ ಇದು? ನಮ್ಮಪ್ಪ ನಿಮ್ನ ಎಷ್ಟು ನಂಬಿದ್ರು, ಎಷ್ಟು ಗೌರವ ಕೊಡ್ತಿದ್ರು. ಅವ್ರ ನಂಬಿಕೆನ ನುಚ್ಚುನೂರು ಮಾಡಾಕ್ಬಿಟ್ರಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡತಾರ ಗಂಡನ ಮನೇಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರಿ. ಆದ್ರೆ ಅದೇ ಮನೇಲಿ ನೀವು ಕಳ್ತನ ಮಾಡಿದ್ದೀರಲ್ಲ, ಇದನ್ನ ನಿಮ್ ಸಂಸ್ಕಾರ? ನೀವೇ ಹೀಗೆ ಅಂದ್ರೆ ನಿಮ್ ಮಗಳು ಹೆಂಗೋ? ಎಂತ ಸಂಬಂಧ ಸಿಕ್ತಪ್ಪ ನಮ್ಗೆ? ಅಲ್ಲ ಮಹೇಶ್ ಸರ್, ನಿಮಗೆ ಬಡತನ ಕಷ್ಟ ಇದೆ ಅಂತ ಒಂದು ಮಾತು ಹೇಳಿದ್ರೆ ನಮ್ಮಪ್ಪ ಒಂದೇ ಸತಿಗೆ ನಿಮ್ಮ ಕಷ್ಟ ಎಲ್ಲ ತೀರೋ ಹಾಗೆ ಮಾಡ್ಬಿಡ್ತಿದ್ರಲ್ಲ. ಆದ್ರೆ ನೀವು ಸಂಭಾವಿತ ಅಂತಾರ ಕೊಟ್ಟು ದುಡ್ಡನ್ನ ವಾಪಸ್ ಕೊಡಕ್ ಬಂದು ಈ ತರ ಕಳ್ತನ ಮಾಡ್ಕೊಂಡು ಹೋಗಿದ್ದೀರಾ ಅಲ್ಲ. ಮೈಸೂರು ಯಾಕೆ ಈ ತರ ಮಾಡ್ಬಿಟ್ರಿ? ತಪ್ಪು ಮಾಡಿದ್ರಿ. ಅಯ್ಯೋ ಅಳಿ ಅಂದ್ರೆ ನಿಜವಾಗ್ಲೂ ಅದು ಹೇಗ್ ನನ್ನ ಬ್ಯಾಗಲ್ಲಿ ಬಂತು ಅಂತ ಗೊತ್ತಿಲ್ಲ, ನನ್ನ ತಾಯಿ ಎಣಗೂ ಗೊತ್ತಿಲ್ಲ. ನೀವಾದ್ರೂ ನಾನು ನಂಬಿ ಹೇಳಿ ಅಂದ್ರೆ. ಇವಾಗ ನೀವೇನ್ ಹೇಳಿದ್ರು ಯಾರು ನಂಬಲ್ಲ ನೋಡಿ. ನಿಮ್ಮಿಂದಾಗಿ ನಿಮ್ ಮಗಳು ತಲೆ ತಗ್ಸ್ ನಿಲ್ಲೋ ತರ ಆಯ್ತು. ನೀವ್ ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಈ ತರ ಮಿಡ್ಲ್ ಕ್ಲಾಸ್ ಜನಗಳ ಹಣೆ ಬರಾನೇ ಇಷ್ಟು. ಶ್ರೀಮಂತಿಕೆನ ಬಾಯ್ ಬಿಟ್ಕೊಂಡು ಆಸೆ ಪಡ್ತಾರೆ, ಆದ್ರೆ ದುಡ್ದು ದೊಡ್ಡವರಾಗೋ ದಾರಿ ಗೊತ್ತಿರಲ್ಲ. ಈ ತರ ಕಳ್ದಾರಿ ಹಿಡಿತಾರೆ. ಬಾಯಿಗೆ ಬಂದಂಗ ಮಾತಾಡ್ಬೇಡಿ ನೀವು, ಆಮೇಲೆ ಸರಿ ಇರಲ್ಲ. ಏನ್ ಸರಿ ಇರಲ್ಲ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮನೆಯವ್ರ ಮೇಲೆ ಕೂಗಾಡ್ತೀರಾ? ಏನೋ ಆರಾಧನಾ ಮುಖ ನೋಡ್ಕೊಂಡು ಸುಮ್ಮನಿದೀವಿ, ಇಲ್ಲ ಅಂದ್ರೆ ನೀವ್ ಮಾಡಿದ ತಪ್ಪಿಗೆ ಪೊಲೀಸ್ ಹತ್ರ ಹೋಗ್ತಿದ್ವಿ. ನಾನ್ ಕದ್ದಿಲ್ಲ ಅಂತ ಹೇಳ್ತಾ ಇಲ್ವಾ? ನಾನು ಕಳ್ತನ ಮಾಡೋ ಅಂತನಲ್ಲ. ಸುಮ್ಮನೆ ನನ್ನ ಬಗ್ಗೆ ಏನೇನೋ ಮಾತಾಡಿದ್ರೆ ಸರಿ ಇರಲ್ಲ. ಯಾರಿಗ್ ಗೊತ್ತು, ನಮ್ಮನ್ನ ಈ ಮನೆಯಿಂದ ದೂರ ಇಡಬೇಕು ಅಂತ ಪ್ಲಾನ್ ಮಾಡಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಈ ಬ್ಯಾಗಲ್ಲಿ ಒಡವೆ ಇಟ್ಟಿರ್ಬೋದಲ್ಲ. ಮಿಡ್ಲ್ ಕ್ಲಾಸ್ ಜನರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮಂತ ಶ್ರೀಮಂತರ ದಗಲ್ಬಾಜಿ ಬುದ್ಧಿ ನನಗೆ ಗೊತ್ತಿಲ್ವಾ? ಹೇಳ್ಕೊಳಕ್ಕೆ ದೊಡ್ಡ ಜನ ಮಾಡೋದು ಇಂತ ಅಲ್ಕ ಕೆಲಸ.